press the bell icon on the YouTube app and never miss another update. Hi students, welcome to the class. Today we are going to continue the 3D geometry chapter. So in the last class we have solved the problems how to form the differential equation when the function is given. So now today we are going to learn how to solve the given differential equation. ಅಂದರೆ ಫಂಕ್ಷನ್ y ಈಕ್ವಲ್ ಟು ಅಂತ ಫಂಕ್ಷನ್ ಅನ್ನು ಕೊಟ್ಟಿರ್ತಾರೆ, ನಾವು ಡಿ ಇ ಫಾರ್ಮ್ ಮಾಡೋದನ್ನ ಕಲ್ತಿದ್ದೀವಿ. ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರುತ್ತೋ ಅಷ್ಟು ಸಲ ಅದನ್ನ ಡೆರಿವೇಟಿವ್ ಮಾಡಿ ಎಲಿಮಿನೇಟ್ ಮಾಡಬೇಕು ಅವನ್ನ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ಗಳನ್ನ. ಸೊ ಅದು ಟು ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. ಈಗ ಅದರ ಕಾನ್ವರ್ಸ್ ಪಾರ್ಟಲ್ಲಿ ಡಿಫರೆನ್ಷಿಯಲ್ ಈಕ್ವೇಷನ್ ಅವ್ರು ಕೊಟ್ಟಿರ್ತಾರೆ, ಅದನ್ನು ಸಾಲ್ವ್ ಮಾಡಿ ಫಂಕ್ಷನ್ ಅನ್ನು ಕಂಡುಹಿಡಿಬೇಕು. ಸೊ ದಟ್ ಈಸ್ ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಈಗ ಇಲ್ಲಿ ನಮಗೆ ದೇ ವಿಲ್ ಗಿವ್ ಓನ್ಲಿ ದ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್. ಫಸ್ಟ್ ಆರ್ಡರ್ ಅಂದಾಗ ಡಿ ವೈ ಬೈ ಡಿ ಎಕ್ಸ್, ಫಸ್ಟ್ ಡಿಗ್ರಿ ಅಂದಾಗ ಡಿ ವೈ ಬೈ ಡಿ ಎಕ್ಸ್ಗೆ ಪವರ್ ಎಷ್ಟಿರುತ್ತೆ? 1 ಇರುತ್ತೆ, ಹೈಯೆಸ್ಟ್ ಪವರ್ 1 ಇರುತ್ತೆ. ಹಾಗಾಗಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಅದನ್ನೇ ನಾವು ಆನ್ಸರ್ ಏನು ಬರುತ್ತಲ್ಲ ಸೊಲ್ಯೂಷನ್ ಅಲ್ಲಿ, ದಟ್ ಈಸ್ ನಥಿಂಗ್ ಬಟ್ ಎ ಫಂಕ್ಷನ್. ಫಂಕ್ಷನ್ ಈಸ್ ನಥಿಂಗ್ ಬಟ್ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅನ್ನೋದು ಏನ್ ನಮಗೆ ಫಂಕ್ಷನ್ ಬರುತ್ತೋ ಅದು ಯಾವುದೋ ಒಂದು ಕರ್ವಿನ ಈಕ್ವೇಷನ್ ಅನ್ನ ಅದು ನಮಗೆ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಅವರ ಕ್ವಶನ್ ಅಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಬಂದಾಗ ಕರ್ವ್ ಅಂತ ಹೇಳಿರ್ತಾರೆ. ಕರ್ವ್ ಈಸ್ ನಥಿಂಗ್ ಬಟ್ ದ ಫಂಕ್ಷನ್. ಏನ್ ನಮಗೆ ಬರುತ್ತೋ ಆ ಸೊಲ್ಯೂಷನ್ ಏನ್ ಬರುತ್ತೋ ಅದನ್ನೇ ನಾವು ಫಂಕ್ಷನ್ ಅಂತ ಕರೀತಾರೆ. ಸೊ ಅದು ಜನರಲ್ ಆಗಿ, ಇಲ್ಲ ಅಂದ್ರೆ ಅದನ್ನ ಕರ್ವ್ ಅಂತ ಕೂಡ ನಾವು ಹೇಳ್ತಾರೆ. ಸೊ ಈಗ ಇಲ್ಲಿ ದೇರ್ ಆರ್ 3 ಮೆಥಡ್ಸ್ ಟು ಸಾಲ್ವ್ ದ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್. ದ ಫಸ್ಟ್ ಮೆಥಡ್ ಈಸ್ ಕಾಲ್ಡ್ ಆಸ್ ವೇರಿಯಬಲ್ ಸೆಪರೇಬಲ್ ಫಾರ್ಮ್. ಅಂದ್ರೆ ಇಲ್ಲಿ ನಮಗೆ ಫಂಕ್ಷನ್ ಅಲ್ಲಿ ಎಕ್ಸ್ ಮತ್ತೆ ವೈ 2 ವೇರಿಯಬಲ್ಸ್ಗಳಿರುತ್ತೆ. ನಾವೇನ್ ಮಾಡ್ತೀವಿ, ಎಕ್ಸ್ ಅಲ್ಲಿ ಬರುವಂತ ಫಂಕ್ಷನ್ ಎಲ್ಲ ಒಂದು ಫಂಕ್ಷನ್ ಅಂತ ತಗೊಳ್ತೀವಿ, ವೈ ಅಲ್ಲಿ ಬರೋದನ್ನೆಲ್ಲ ಒಂದು ಗ್ರೂಪ್ ಅಲ್ಲಿ ಮಾಡ್ಕೊಳ್ತೀವಿ. ಸೊ ಅವನ್ನ ನಾವು ಡಿ ವೈ ಜೊತೆ ವೈ ಫಂಕ್ಷನ್ಗಳನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಸಪರೇಟ್ ಮಾಡಕ್ ಬರ್ತಾ ಇರುತ್ತೆ. ಡಿ ಎಕ್ಸ್ ಜೊತೆ ನಾವು ಎಕ್ಸ್ ಫಂಕ್ಷನ್ಸ್ ಅನ್ನ ಸಪರೇಟ್ ಮಾಡಕ್ ಬರುತ್ತೆ. ಸಪರೇಟ್ ಮಾಡಾದ್ಮೇಲೆ ಡೆರಿವೇಟಿವ್ ಪಾರ್ಟ್, ಅದರ ಕಾನ್ವರ್ಸ್ ಪ್ರೋಸೆಸ್ ಅಥವಾ ಇನ್ವರ್ಸ್ ಪ್ರೋಸೆಸ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್. ಸೊ ವೇರಿಯಬಲ್ಸ್ ಗಳನ್ನ ಸಪರೇಟ್ ಮಾಡಾದ್ಮೇಲೆ ನಾವು ಇಂಟಿಗ್ರೇಷನ್ ಮಾಡಬೇಕು. ಇದು ಇನ್ಡೆಫಿನೇಟ್ ಇಂಟಿಗ್ರಲ್ ಆಗಿರೋದ್ರಿಂದ ಅದಕ್ಕೆ ಇಂಟಿಗ್ರಲ್ ಕಾನ್ಸ್ಟೆಂಟ್ ಅನ್ನ ನಾವಿಲ್ಲಿ ಆಡ್ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ದ ಫಸ್ಟ್ ಮೆಥಡ್ ವಿಚ್ ಈಸ್ ಕಾಲ್ಡ್ ಆಸ್ ದ ವೇರಿಯಬಲ್ಸ್ ಸೆಪರೇಬಲ್ ಫಾರ್ಮ್ ಅಲ್ಲಿ ಮಾಡುವಂತಹ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್. 3 ಮಾರ್ಕ್ಸ್ ಅಲ್ಲಿ ಪ್ರಾಬ್ಲಮ್ ಅವ್ರು ಕೇಳಿದ್ದಾರೆ ಅಂತಂದ್ರೆ ಅದು ನಮಗೆ ವೇರಿಯಬಲ್ ಸೆಪರೇಬಲ್ ಫಾರ್ಮ್ ಅಲ್ಲಿ ಮಾಡ್ಲಿಕ್ಕೆ ಬರ್ತಾ ಇರುತ್ತೆ. ದ ಸೆಕೆಂಡ್ ಟೈಪ್ ಈಸ್ ಹಿಯರ್ ಹೋಮೋಜೀನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಇಲ್ಲಿ ನಮಗೆ ಕೊಟ್ಟಿರುವಂತ ಡಿಫರೆನ್ಷಿಯಲ್ ಈಕ್ವೇಷನ್ ಹೋಮೋಜೀನಿಯಸ್ ಆಗಿದ್ರೆ, ಅಂದ್ರೆ ಎಲ್ಲಾದ್ರದ್ದು ಡಿಗ್ರಿ ನಮಗೆ ಸೇಮ್ ಇದ್ರೆ ಅದಕ್ಕೆ ನಾವು ಹೋಮೋಜೀನಿಯಸ್ ಅಂತ ಕರೀತಾರೆ. ಸೊ ಇಲ್ಲಿ ಇಫ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಎ ಹೋಮೋಜೀನಿಯಸ್ ಡಿಇ, ಸೊ ದೆನ್ there is a particular method or the substitution. ಫಸ್ಟ್ ಸಬ್ಸ್ಟಿಟ್ಯೂಷನ್ ಅನ್ನ ತಗೋಬೇಕು, ನಂತರ ನಾವು ಅದನ್ನ ಸಬ್ಸ್ಟಿಟ್ಯೂಷನ್ ತಗೊಂಡು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿ ಆದ್ಮೇಲೆ ನಮಗದು ವೇರಿಯಬಲ್ ಸೆಪರೇಬಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಬರ್ತಾ ಇರುತ್ತೆ. ವಾಪಸ್ ಮತ್ತದು ಸಬ್ಸ್ಟಿಟ್ಯೂಷನ್ ಅನ್ನ ಹಾಕೋಬೇಕು. ಸೊ ಅದು 2ನೇ ಮೆಥಡ್ ಆಯ್ತು. ಥರ್ಡ್ ಮೆಥಡ್ ಅಲ್ಲಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಬರುತ್ತೆ.
ಅಂದ್ರೆ ಅಲ್ಲೂ ಕೂಡ ಪರ್ಟಿಕ್ಯುಲರ್ ಮೆಥಡಲ್ಲೇ ನಾವು ಅದನ್ನು ಸಾಲ್ವ್ ಮಾಡ್ಕೊಳ್ತೀವಿ. ಸೊ ಅಲ್ಲಿ ಅದು ಬಂದಾಗ ಅದನ್ನು ನಾವು ಅಲ್ಲಿ ಓದ್ಕೊಳ್ಳೋಣ, ಅದನ್ನ ಅಲ್ಲಿ ಕಲ್ತ್ಕೊಳ್ಳೋಣ. ಈಗ ನಾವು ಸಾಲ್ವ್ ಮಾಡೋದು, ಸೊ ಹೇಗೆ ನಾವು ವೇರಿಯಬಲ್ಸ್ಗಳನ್ನ ಸಪರೇಟ್ ಮಾಡಕ್ಕೆ ಬರ್ತಾ ಇರುತ್ತೆ. ಸೊ ನಾವು ದ ಹೆಡ್ಡಿಂಗ್ ಈಸ್ ಮೆಥಡ್ಸ್ ಆಫ್ ಸಾಲ್ವಿಂಗ್ ದ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್. So now the today class is part 5. So that is the differential equation chapter. So illi ನಾವು methods of solving the first order first degree differential equation. There are 3 methods. Now the first method is called as differential equations with variables separable. Variables separable ಅಂತ ಕರೀತಾರೆ. Differential equations with variables separable. Second one is here, that is ಇದು next ಓದೋಣ. homogeneous differential equation. ಮೂರನೇದು linear differential equations. There are 3 methods to solve the first order first degree differential equations. These are the 3 methods. So now we are going to consider the first method, which is called as variables separable form. So variable separable form. Now the given function, it will be in the form of, ನಾವು ಈ ತರ ಅದನ್ನ ಬರ್ಕೋಬೇಕು, dy by dx equal to ಫಂಕ್ಷನ್ x ಮತ್ತೆ y ಅಲ್ಲಿ ಇರುತ್ತೆ ಅಂತ. ಸೊ dy by dx equal to, ನೋಡಿ ಇದು ಲೀನಿಯರ್ ಆಗಿದೆ, ಫಸ್ಟ್ ಆರ್ಡರ್ ಪವರ್ 1 ಇದೆ, ಹಾಗಾಗಿ ಲೀನಿಯರ್ ಡಿ ಆಗುತ್ತೆ. ಈಗ ಈ ಫಂಕ್ಷನ್ ಏನಿದೆ ಅಲ್ಲ, ಈ ಫಂಕ್ಷನ್ ಅಲ್ಲಿ ಎಕ್ಸ್ ಮತ್ತೆ ವೈ ಎರಡೂ ಇರುತ್ತೆ. ಸೊ ನಾವ್ ಇದನ್ನ ಎಕ್ಸ್ ಫಂಕ್ಷನ್ ಎಲ್ಲ ಒಂದು ಗ್ರೂಪ್ ಮಾಡ್ಕೊಳ್ತೀವಿ, ವೈ ಅಲ್ಲಿ ಬರೋ ಫಂಕ್ಷನ್ಸ್ ಅನ್ನೆಲ್ಲ ಸೊ ಒಂದು ಗ್ರೂಪ್ ಮಾಡ್ಕೊಳ್ತೀವಿ. ಅಂದ್ರೆ ಈಗ ಯು ಟೇಕ್ ದಿಸ್ ಆಸ್ equation 1. If the function f of x comma y can be, if the function f of x comma y can be expressed as the product g of x into h of y. So then where g of x andre g of x is the function of x agutte, g of x is the function of x and h of y is the function of y. So if the function f of x comma y, it can be expressed as the product, that is g of x into h of y, where g of x is only the function of x and h of y is the function of y. So now then equation 1 becomes dy by dx, it is equal to g of x into h of y. Now we can separate the variables. Then we can say that the given dE can be separated by the variables. ಈಗ ಇದನ್ನ ವೇರಿಯಬಲ್ಸ್ ಗಳ ಮೂಲಕ ಸಪರೇಟ್ ಮಾಡಕ್ ಬರುತ್ತೆ. So separating the variables, we get 1 divided by h of y into dy. ನೀವು ಅಷ್ಟೇ, ಯಾಕಂದ್ರೆ ಇಲ್ಲೆಲ್ಲ ನಮಗೆ ಸೊಲ್ಯೂಷನ್ ಅನ್ನ ಕೊಡಬೇಕಾದ್ರೆ ಎಡಗಡೆ ಭಾಗದಲ್ಲಿ dy ಇರುತ್ತೆ,
ಬಲಗಡೆ ಭಾಗದಲ್ಲಿ ಎಕ್ಸ್ ಫಂಕ್ಷನ್ ಡಿ ಎಕ್ಸ್ ಅಲ್ಲಿ ಬಂದಿರುತ್ತೆ. ಅದೇ ತರನೇ ಬರ್ಕೊಂಡ್ರೆ ಆನ್ಸರ್ ಆಸ್ ಇಟ್ ಈಸ್ ಹೆಂಗಿರುತ್ತೋ ಆ ತರ ಸಿಗುತ್ತಲ್ಲಿ. 1/h of y into dy equal to g of x into dx. ನೋಡಿ, now the variables are separated. ಅದಕ್ಕೆ if this function, if it can be expressed as the product of the two functions, that is g of x and h of y, means g of x is a function in terms of x and h of y is the function in terms of y, then we can say that the given DE can be separated by the variables with variables, that is 1/h of y into dy equal to g of x into dx. ಈ ತರ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಫಂಕ್ಷನ್ಗಳು ಸಪರೇಟ್ ಆಗುತ್ತೆ. ಸೊ ಈಗ ಈ ತರ ಬರ್ದಾದ್ಮೇಲೆ ನಾವು ವಿ ಹ್ಯಾವ್ ಟು ಇಂಟಿಗ್ರೇಟ್ ಬೋತ್ ಸೈಡ್. ಈಗ ಡಿಫರೆನ್ಷಿಯಲ್ ಈಕ್ವೇಶನ್ ಡಿ ಎಕ್ಸ್ ಡಿ ವೈ ಇದೆ, ಇಂಟಿಗ್ರೇಷನ್ ಮಾಡಿದ್ರೆ ಡೆರಿವೇಟಿವ್ ಇಂಟಿಗ್ರೇಷನ್ ಕ್ಯಾನ್ಸಲ್ ಆಗಿ ಫಂಕ್ಷನ್ ಉಳ್ಕೊಳ್ಳುತ್ತೆ. ನಾವು ವಿ ಹ್ಯಾವ್ ಟು ಇಂಟಿಗ್ರೇಟ್ ಬೋತ್ ಸೈಡ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬಾರ್ದು, ಯಾಕೆಂದ್ರೆ ಇಲ್ಲಿ ಡಿ ವೈ ಇದೆ, ಆ ಕಡೆ ಡಿ ಎಕ್ಸ್ ಇದೆ, ಅದೇನ್ ಬರೆಯೋ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಟು ಇಂಟಿಗ್ರೇಟ್ ಬೋತ್ ಸೈಡ್. ಸೊ ಎರಡೂ ಕಡೆಗೂ ನಾವು ಇಂಟಿಗ್ರೇಷನ್ ಮಾಡಬೇಕು. ನಾವು ಯು ಟೇಕ್, ಸೊ ಇನ್ನೊಂದು ಹೆಸರು ಇಂಟಿಗ್ರೇಷನ್ಗೆ ಆಂಟಿ ಡೆರಿವೇಟಿವ್ ಅಂತ ಕರಿತೀವಿ ನಾವು. ದಟ್ ಈಸ್ ಇಂಟಿಗ್ರೇಷನ್ ಆಫ್ ಇಂಟಿಗ್ರಲ್ ಆಫ್ 1/h of y into dy equal to integral of g of x into dx. ಇದು indefinite integration ಆಗಿರೋದ್ರಿಂದ we have to add the integral constant. ಇಂಟಿಗ್ರಲ್ ಕಾನ್ಸ್ಟೆಂಟ್ ಅನ್ನ ನಾವಿಲ್ಲಿ ಆಡ್ ಮಾಡ್ಕೊಳ್ತೀವಿ. ಸಪೋಸ್ ಈ ಫಂಕ್ಷನ್ನಿನ ಇಂಟಿಗ್ರೇಷನ್ ಮಾಡಿದಾಗ ಇದರ ಆನ್ಸರ್ ಅನ್ನ ಇಫ್ ಯು ಟೇಕ್ ಇಟ್ ಆಸ್ h of y and g of x are the anti derivatives of. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ನಾವು ಇಯರ್ ಇದು h of y, ಇಟ್ ಈಸ್ ಈಕ್ವಲ್ ಟು ಇದರ ಆನ್ಸರ್ ಅನ್ನ g of x plus c. ಸೊ ವೇರ್ ಇದೇ ಸೊಲ್ಯೂಷನ್ ಆಗುತ್ತೆ ನಮಗೆ. ವೇರ್ h of y and g of x are the anti-derivatives of 1/h of y and g of x respectively. So these are the anti-derivatives of, anti-derivatives means integration. So 1/h of y, ಅದರ ಇಂಟಿಗ್ರೇಷನ್ ಆನ್ಸರ್ h of y, g of x integration in answer capital G of x. So now h of y equal to g of x into plus c. Now it becomes the solution of the given differential equation, and c ಏನದು, and c is the arbitrary constant, and c is the arbitrary constant. ಸೊ ಇಲ್ಲಿ ಮೆಥಡ್ ಇಷ್ಟೇ ಇರುತ್ತೆ. ನಾವು ಪ್ರಾಬ್ಲಮ್ಸ್ಗಳು ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಸಾಲ್ವ್ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಪ್ರಾಬ್ಲಮ್ಸ್ ಇಲ್ಲಿ ನಮಗೆ ಜಾಸ್ತಿ ಇರುತ್ತೆ. ಸೊ ನಾವು ದಿಸ್ ಇಸ್ ದ ಮೆಥಡ್ ಹೌ ಟು ಸಾಲ್ವ್ ದ ಗಿವನ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್ ಬೈ ದ ಮೆಥಡ್ ದಟ್ ಈಸ್ ವೇರಿಯಬಲ್ ಸಪರೇಬಲ್ ಫಾರ್ಮ್ ಅಂತ ಕರೀತಾರೆ ಅದಕ್ಕೆ. ಸೊ ನಾವು ಲೆಟ್ ಅಸ್ ಸಾಲ್ವ್ ದ problems here. The first example here is find the general solution. So ನಿಮಗೆ ನೆನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಜನರಲ್ ಸೊಲ್ಯೂಷನ್ ಮತ್ತೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಬಗ್ಗೆ ಗೊತ್ತಿದೆ. ಜನರಲ್ ಸೊಲ್ಯೂಷನ್ ಅಂದ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿ ಅಂತ ಹಾಗೆ ಇರುತ್ತೆ ಜನರಲ್ ಆಗಿ. ಸೊ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ,
ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿ ನ ಕಂಡಿಡ್ಬೇಕು. ಅಂದ್ರೆ ಜನರಲ್ ಸೊಲ್ಯೂಷನ್ ಅನ್ನ ಕಂಡಿಡಿದ ಮೇಲೆ ಮಾಡಬೇಕು. ಸಿ ಕಂಡಿಡಿದು ವಾಪಸ್ ಅದಕ್ಕೆ ಆನ್ಸರ್ ಬರೆದ್ರೆ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ then that solution it is called as the particular solution ಅಂತ ಕರೀತಾರೆ. ಸೊ ಜನರಲ್ ಸೊಲ್ಯೂಷನ್ ಕಂಡಿಡಿರಿ ಅಂತ ಕೇಳ್ತಾ ಇದ್ದಾರೆ ಅವರು. ಫೈಂಡ್ ದ ಜನರಲ್ ಸೊಲ್ಯೂಷನ್ of the DE so dy by dx equal to x plus 1 divided by 2 minus y where y not equal to 2. Y should be not equal to 2. So idakke solution. So dy by dx it is equal to numerator ಅಲ್ಲಿ ನೋಡಿ x ಅಲ್ಲಿದೆ ಫಂಕ್ಷನ್. ಸೊ ಡಿವೈಡೆಡ್ ಬೈ 2 minus y. ಸೊ ಇಲ್ಲಿ ಯಾವಾಗಲೂ ಒಂದ್ಸಲ ಚೆಕ್ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸಪರೇಟ್ ಮಾಡಕ್ಕೆ ಬರುತ್ತಾ ಅಂತ ಚೆಕ್ ಮಾಡಿ. ಈಗ ಇದು ಎಕ್ಸ್ ಅಲ್ಲಿದೆ, ಯಾವಾಗಲೂ ಡಿ ಎಕ್ಸ್ ಇಲ್ಲಿಗೆ ಬರಬೇಕು. ಡಿ ಎಕ್ಸ್ ಜೊತೆ ಎಕ್ಸ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ, ಇದನ್ನ ಡಿ ವೈ ಜೊತೆ ತಗೊಂಡೋಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. y into dy equal to x plus 1 into dx. ಈಗ ನೋಡಿ ವೇರಿಯೇಬಲ್ಸ್ ಗಳನ್ನ ಸಪರೇಟ್ ಮಾಡಾಯ್ತು. we have to integrate both side. ಸೊ ಇಂಟಿಗ್ರೇಷನ್ ಮಾಡಿದಾಗ ಏನ್ ಆಡ್ ಮಾಡಬೇಕು, ಇಂಟಿಗ್ರಲ್ ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಮಗೆ ಫಾರ್ಮುಲಾ ಇದೆ ಆಕ್ಚುಲಿ ಇದಕ್ಕೆ, ಬಟ್ ಅಲ್ಲಿ ನಮಗೆ ಫಾರ್ಮುಲಾನ ನೋಡಿ ನಿಮಗೆ ಹೇಳ್ಕೊಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ. ಸೊ ದಟ್ ಈಸ್ ದ ಇಂಟಿಗ್ರೇಷನಲ್ ಫಾರ್ಮುಲಾ ಇದೆ, ದಟ್ ಈಸ್ ಇಂಟಿಗ್ರೇಷನ್ ಆಫ್, ಇದು ಲೀನಿಯರ್ ಫಂಕ್ಷನ್ ಇದು. ಸೊ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಎನ್ ಇಂಟು ಡಿ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎ ಇಂಟು ಎನ್ ಪ್ಲಸ್ 1. ಸೊ ಪ್ಲಸ್ ಸಿ, ಎನ್ ವ್ಯಾಲ್ಯೂ -1 ಆದಾಗ 1 divided by ax plus b, so into dx. ಇದು ಲಾಗಲ್ ಆನ್ಸರ್ ಬರುತ್ತೆ, log ಮಾಡ್ಯುಲಸ್ ಆಫ್ ax plus b divided by a plus c. ಸೊ ಇದು ಫಾರ್ಮುಲಾ ನಮಗೆ ಗೊತ್ತಿದ್ರೆ ಇದು ಅದೇ ಫಾರ್ಮ್ ಅಲ್ಲೇ ಇದೆ ನೋಡಿ. ಸೊ -y ಅಂದ್ರೆ ax ಇದ್ದಾಗೆ a ವ್ಯಾಲ್ಯೂ -1 ಆಗುತ್ತಿಲ್ಲಿ. ಆ ತರನಾರು ಮಾಡ್ಬೋದು, ಇಂಡಿವಿಜುವಲ್ ಆಗಿ ಇಂಟಿಗ್ರೇಷನ್ ಕೂಡ ಮಾಡ್ಕೋಬಹುದು. ಈ ತರ ಮಾಡ್ಬೋದು ನೋಡಿ, 2 into integration of 1 into dy minus integration of y into dy equal to integration of x power 1 into dx plus integral of 1 into dx plus c. ಆ ತರನು ಮಾಡಬಹುದು. That is 2y minus y square divided by 2 equal to x square divided by 2 plus integration of 1 into dx andre x plus c. So now you take that is the you can take 2 as LCM. ಅವಾಗಲ್ಲಿ 2c ಅಂತ ಬರುತ್ತೆ, ಅದಕ್ಕೆ ಇದನ್ನು c1 ಅಂತ ತಗೊಳ್ಳಿ ಸಫಿಕ್ಸ್ ಅಲ್ಲಿ. ಸೊ ನಾವು ಈ ಫಾರ್ಮುಲಾನ ಬರ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ಯು ರೈಟ್ ದಿಸ್ ಫಾರ್ಮುಲಾ, ಆಮೇಲೆ ಅದರಲ್ಲೂ ತೋರಿಸ್ತೀನಿ ಯಾವ ಥರದಲ್ಲಿ ಈಸಿ ಆಗುತ್ತವ ಮಾಡಲಿಕ್ಕೆ. ಯು ಟೇಕ್ ಡೌನ್ ದಟ್ ಫಾರ್ಮುಲಾ. ಎಲ್ಲಿ ನಮಗೆ ಮತ್ತೆ LCM ತೆಗೆದುಕ್ಕಾಗುತ್ತೋ ಅಲ್ಲಿ c1 ಅಂತ ಮಾಡ್ಕೊಂಬಿಡಿ. ಸೊ ನಾವು ಯು ಟೇಕ್ 2 LCM ಬೋತ್ ಸೈಡ್, ಎರಡೂ ಕಡೆದು LCM ನಮಗೆ ಕ್ಯಾನ್ಸಲ್ ಆಗುತ್ತೆ. ಇಟ್ ಬಿಕಮ್ಸ್ 4y minus y square equal to x square plus 2x plus 2c1 ಅಂತ ಆಗುತ್ತೆ. ನಾವು ಇದನ್ನ ಕರೆಕ್ಟ್ ಫಾರ್ಮಿಗೆ ಬರೆದ್ರೆ x square plus y square plus 2x minus 4y plus c equal to 0, where c equal to 2c1. So now that is the general solution is the
general solution of DE1. So that is the general solution of the given differential equation. ಈಗ ಇಲ್ಲಿ ಆ ಫಾರ್ಮುಲಾ ಹಾಕೊಂಡು ಮಾಡೋದಿದೆ ನೋಡಿ. ಸೊ ಈ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋಣ. ಸೊ ಆರ್ ಆ ಫಾರ್ಮುಲಾ ಪ್ರಕಾರ ತೋರಿಸ್ತೀನಿ. ದಟ್ ಈಸ್ ಇಂಟಿಗ್ರೇಷನ್ ಆಫ್, ಬೇಕಾದ್ರೆ ನಾವು ಈ ಥರ ಬರ್ಕೋಬಹುದು, -y + 2 × dy ಈಕ್ವಲ್ ಟು ಇಂಟಿಗ್ರಲ್ ಆಫ್ x + 1 whole power 1 × dx + c1. ಸೇಮ್ ಆನ್ಸರೇ ಬರುತ್ತೆ. So now this is in the form of ax + b whole power n. The answer is ax + b whole power n + 1 divided by n + 1 into a. A value is -1. So now this is equal to x + 1, again ಅದೇ ಫಾರ್ಮುಲಾನೆ, divided by 2 into ax, a value is 1 plus c1. ಸೊ ಈಗ ಆ ಕಡೆ ಈ ಕಡೆ ನಾನು LCM ತೆಗೆದು ಬರೆದ್ರೆ, ಸೊ ಇದನ್ನೇನಿಲ್ಲ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ಕೊಂಡಿದ್ದಾರೆ. ಸೊ 2 LCM ತೆಗೆದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಮೈನಸ್, ಯು ಅಪ್ಲೈ ಫಾರ್ಮುಲಾ. ಸೊ a minus b whole square 4 plus y square minus 4y. So that is equal to 2 LCM ತೆಗೆದಿದ್ದೀವಿ ಈಗ. ಸೊ x square plus 1 plus 2x plus 2 into c1. ಸೊ ನಾವು ಈಗ ಇದನ್ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿಕೊಂಡು ಆನ್ಸರ್ ಅನ್ನ ಬರೀರಿ. ಯು ಗೆಟ್ ದ ಆನ್ಸರ್. ನೋಡಿ ಆನ್ಸರ್ ಸಿಗುತ್ತೆ. ದಟ್ ಈಸ್ ನಾವು ವಿ ಗೆಟ್ -y square ಆ ಕಡೆಗೆ ಹೋದ್ರೆ ಸೊ +y square. ನೆಕ್ಸ್ಟ್ ಅಲ್ಲಿ 2x ಇದೆ, ಇಲ್ಲೂ ಹಾಗೆ ಇಟ್ಕೊಳ್ಳೋಣ, +2x. ನೆಕ್ಸ್ಟ್ y ಟರ್ಮ್ ಮೈನಸ್ ಇಂಟು ಮೈನಸ್ +4y, ಆ ಕಡೆಗೆ ಹೋದ್ರೆ -4y. ಕಾನ್ಸ್ಟೆಂಟ್ -4 ಆ ಕಡೆಗೆ ಹೋದ್ರೆ +4 ಮತ್ತೆ +4 ಆಗುತ್ತೆ, ಅಲ್ಲಿ ಒಂದಿದೆ 5 ಆಯಿತು. ಸೊ +2c'. ಸೊ ದಟ್ ಈಸ್ +5 + 2c' equal to 0. That is x square plus y square plus 2x minus 4y. ಇದಿಷ್ಟು ಕಾನ್ಸ್ಟೆಂಟ್ ಅನ್ನ ಸೇರಿಸಿ ನಾವು ಅದನ್ನ c ಅಂತ ಡಿನೋಟ್ ಮಾಡ್ಕೊಳ್ತೀವಿ. ಸೊ ದೆನ್ ಇಟ್ ಬಿಕಮ್ಸ್, that is c equal to 0, where c equal to so 5 plus 2 c1. ಕಾನ್ಸ್ಟೆಂಟ್ ಗಳನ್ನು ಆಡ್ ಮಾಡಿದ್ರೆ ಮತ್ತೊಂದು ಕಾನ್ಸ್ಟೆಂಟ್ ಬರುತ್ತೆ. So now this becomes the general solution of the given differential equation. So ಆ ತರ ಮಾಡಿದ್ರು we get the same answer. ಕಾನ್ಸ್ಟೆಂಟ್ ಗಳನ್ನು ಆಡ್ ಮಾಡಿ ಕ್ಯಾಪಿಟಲ್ C ಅಂತ ಅದನ್ನ ರೆಪ್ರೆಸೆಂಟ್ ಮಾಡಬೇಕು. That is the solution of the given differential equation. ಸೊ ಲೀನಿಯರಿಗೆ ಪವರ್ಗಳು ಬಂದರೆ ನಾವು ಆ ಫಾರ್ಮುಲಾ ಹಾಕಿದ್ರೆ ನಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ DE. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ DE. ಸೊ dy by dx equal to 1 plus y square divided by 1 plus x square. ಸೊ ಇದು ಬಹಳ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ ಇದು. ಸೊ ಡಿವೈಡೆಡ್ ಬೈ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾನು ಪ್ರಾಡಕ್ಟ್ ಅಂತಲೂ ಕೂಡ ಹೇಳ್ಕೋಬಹುದು. 1 plus y square into 1 by 1 plus x square, ಅದರ ಪ್ರಾಡಕ್ಟ್ ಆಫ್ ದ ಟೂ ಫಂಕ್ಷನ್ಸ್ g of x ಮತ್ತೆ h of y, ಆ ಫಾರ್ಮಿಗೆ ಬರ್ತದೆ. ಸೊ 1 plus y square divided by 1 plus x square. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. dy ಜೊತೆ ಇಲ್ಲಿಗೆ ತನ್ನಿ, ಯಾವಾಗಲೂ dx ಬಲಗಡೆಗೆ ತಗೊಂಡು ಹೋಗ್ಬೇಕು.
1 by 1 plus y square into dy equal to 1 by 1 plus x square into dx. ಈಗ ವೇರಿಯಬಲ್ಸ್ಗಳು ನೋಡಿ ಸಪರೇಟ್ ಆಯಿತು. Now we have to integrate both sides. 1 divided by 1 plus y square into dy equal to integral of 1 by 1 plus x square into dx. You add the integral constant. ಒಂದ್ಸಲ ಫಸ್ಟ್ ಅಬ್ಸರ್ವ್ ಮಾಡಿ, ಇದು ಯಾವುದರ ಡೆರಿವೇಟಿವ್ ಆಗುತ್ತೆ, ಇದು ಆನ್ಸರ್ ಏನಿದೆ ಅಲ್ಲ ಇದು ಯಾವುದರ ಡೆರಿವೇಟಿವ್ ಅಂತ ಗೊತ್ತು ಮಾಡ್ಕೊಳ್ಳಿ. ಸೊ ಡೆರಿವೇಟಿವ್ ಆಫ್ tan inverse x is 1 by 1 plus x square. ಹಾಗಾಗಿ ಇದರ ಇಂಟಿಗ್ರೇಷನ್ tan inverse x, ಇದರ ಇಂಟಿಗ್ರೇಷನ್ tan inverse of y equal to tan inverse of x plus c. So now that is the general solution of the given DE. That is the general solution. Next, third example. We have to find the particular solution. Third example, find the particular solution of the DE. Find the particular solution of the DE dy by dx equal to minus 4xy square given that ನೋಡಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದ್ರೆ ಎಕ್ಸ್ ವೈಗೆ ಕೊಟ್ಟಿರ್ತಾರೆ, y equal to 1 when x equal to 0. ಫಸ್ಟ್ ಜನರಲ್ ಸೊಲ್ಯೂಷನ್ ಅನ್ನ ಕಂಡಿಡ್ಕೊಳ್ಳಿ. ಜನರಲ್ ಸೊಲ್ಯೂಷನ್ ಅನ್ನ ಕಂಡಿಡಿದ ಮೇಲೆ ನಾವು ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಹಾಕಿ ಸಿ ನ ಕಂಡಿಡಿಬೇಕು. ಮತ್ತು ವಾಪಸ್ ಅದು ಜನರಲ್ ಸೊಲ್ಯೂಷನ್ ಹಾಕಿ ಬರೆದ್ರೆ ವಿಟ್ ಗೆಟ್ ದಿ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸೊ ಇದರ ಸೊಲ್ಯೂಷನ್ ನೋಡಿ. ಸೊ dy by dx it is equal to minus 4xy square. dy ಜೊತೆ y ಫಂಕ್ಷನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ dy by y square equal to minus 4x into dx. minus 4x into dx. ಈಗ ನಮಗೆ ಆಲ್ರೆಡಿ ಗೊತ್ತಿದೆ ಇದರ ಇಂಟಿಗ್ರೇಷನ್ನಿನ ಆನ್ಸರ್, ದಟ್ ಈಸ್ ಏನು ಬರುತ್ತೆ ಇಂಟಿಗ್ರೇಷನ್ ಆನ್ಸರು, ದಟ್ ಈಸ್ ವಿ ಗೆಟ್ ಬೇಕಾದ್ರೆ ಮೈನಸ್ ಸೈನ್, ಯಾಕೆಂದ್ರೆ ಇದು ಇಂಟಿಗ್ರೇಷನ್ ಆನ್ಸರ್ ನನಗೆ ಮೈನಸ್ ಬರುತ್ತೆ, ಬೇಕಾದ್ರೆ ನಾನು ಈ ಮೈನಸ್ ಅನ್ನ ಇದ್ರ ಜೊತೆಗೆ ತಗೋಬಹುದು, ಬೇಕಾದ್ರೆ ಅದನ್ನ ಆ ಕಡೆಗೆ ಇಟ್ಕೋಬಹುದು, ಯಾವ ಥರನಾದರೂ ಮಾಡ್ಕೋಬಹುದು, ನಮ್ಮ ಇಷ್ಟ. ಸೊ ನಾವು ಇಂಟಿಗ್ರೇಟ್ ಬೋತ್ ಸೈಡ್, ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 by y square into dy equal to minus 4 constant integration of plus integral constant. So minus 1 by y, it is equal to, so minus 4 constant integration of x power 1 is x square divided by 2 plus c. 2 2s are cancel ಆಗುತ್ತೆ. So now it becomes 1 by y, ಇದನ್ನ c1 ಅಂತ ತಗೊಳ್ಳಿ, 1 by y equal to, so minus ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, we get 2x square minus c1, 2x square minus c1, or 1 by y equal to 2x square minus c1 ಅನ್ನ plus c ಅಂತ ತಗೊಳ್ಳಿ. So now reciprocal tegiri, taking reciprocal we get y equal to 1 divided by 2x square plus c. So you take this as illene nanu equation 2 anta tagolidana. Now this is nothing but the general solution. General solution of the given DE, that is equation 1. ಸೊ ಇದು ಈಕ್ವೇಶನ್ 1 ಅಂತ ತಗೊಳ್ಳಿ. ಈಗ x 0 ಇದ್ದಾಗ y ವ್ಯಾಲ್ಯೂ 1 ಅಂತ ಕೊಟ್ಟಿದ್ದಾರೆ,
ಎರಡು ಆನ್ಸರನ್ನು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ನಾವು put x equal to 0, put x equal to 0 and y equal to 1. Then we get y value 1 equal to 1 divided by 2x square, that is x 0 plus c, cross multiply ಮಾಡಿ c equal to 1. ಈ c ವ್ಯಾಲ್ಯೂನ ಜನರಲ್ ಸೊಲ್ಯೂಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. So substituting in the general solution, so we get y equal to 1 divided by 2x square plus 1. ನೋಡಿ ಅಲ್ಲಿ c ವ್ಯಾಲ್ಯೂ ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ವ್ಯಾಲ್ಯೂ ಸಿಕ್ಕಿದೆ. ಈಗ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್ ಅಂದಾಗ ಆರಿಗೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಕೊಟ್ಟಾಗ ಅದು ಪರ್ಟಿಕ್ಯುಲರ್ ಸರ್ಕಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ನಾವು ಇದನ್ನ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕರಿತೀವಿ. ಈಸ್ ದಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ DE1. ಸೊ ದಟ್ ಈಸ್ ದ solution of the given differential equation. ಸೊ ಇಲ್ಲಿ ನಿಮಗೆ ಗೊತ್ತಿದೆ, ಇಲ್ಲಿದೆ ನೋಡಿ, ಡೆರಿವೇಟಿವ್ ಆಫ್ 1/x, ಡೆರಿವೇಟಿವ್ ನಮಗೆ ಬೇಕಿರೋದು. ಡೆರಿವೇಟಿವ್ ಆಫ್ x to the power n is, ಡೆರಿವೇಟಿವ್ ಅಂದಾಗ n into x to the power n minus 1. 1/x to the power n ಅದರ ಡೆರಿವೇಟಿವ್, ಸೊ ದಟ್ ಈಸ್ minus n divided by x to the power n plus 1. ಅದರ ಮೇಲೆ ನಮಗೆ ಬರಬೇಕು. ಆಲ್ರೆಡಿ ನಮಗೆ ಗೊತ್ತಿದೆ, ಡೆರಿವೇಟಿವ್ ಆಫ್ 1/x is minus 1/x square. ಸೊ ಅಂದ್ರೆ ಇದು ಗೊತ್ತಿರಬೇಕು ನಿಮಗೆ ಪಾರ್ಟ್. d by dx of 1/x, not integration, is minus 1/x square. Therefore integration of 1/x square, it is equal to minus 1/x. ಅದಕ್ಕೆ ಇದು ಆನ್ಸರು minus 1/y. ಅದು ಗೊತ್ತಾಗುತ್ತೆ. So now we have to solve the next problem. Next example, find the equation. ನೋಡಿ ಅಪ್ಲಿಕೇಶನ್ ಪಾರ್ಟ್ ಅಲ್ಲಿ ಯಾವ ತರ ಬರುತ್ತೆ ಅಂತ ಇಲ್ಲಿ ನಾವು ಸಾಲ್ವ್ ಮಾಡ್ತಾ ಇರೋದು ವರ್ಕ್ಡ್ ಎಕ್ಸಾಂಪಲ್ಸ್. ಸೊ ಫೈಂಡ್ ದ equation of the curve. ಈಕ್ವೇಶನ್ ಆಫ್ ದ ಕರ್ವ್ ನ ನಾವು ಕಂಡುಹಿಡಿತಾ ಇದೀವಿ ಅಂದ್ರೆ ಇದು ಜನರಲ್ ಸೊಲ್ಯೂಷನ್ ಅಂತ ಅರ್ಥ. ಜನರಲ್ ಸೊಲ್ಯೂಷನ್ ಅವ್ರು ಕೊಟ್ಟಿರಲ್ಲ, ನಾವು ಗೊತ್ತು ಮಾಡ್ಕೋಬೇಕು. ಪಾಸಿಂಗ್ ಥ್ರೂ ದ ಪಾಯಿಂಟ್, ನಮಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೇಳ್ತಾರವರು. ಆ ಕರ್ವ್ ಏನ್ ನಾವು ಕಂಡುಹಿಡಿತೀವಲ್ಲ ಅದು ಜನರಲ್ ಸೊಲ್ಯೂಷನ್ ಆಗುತ್ತೆ. ಆ ಕರ್ವ್ ಒಂದು ಪಾಯಿಂಟ್ ಮೂಲಕ ಪಾಸ್ ಆಗುತ್ತೆ ಅಂದಾಗ ಸಿ ವ್ಯಾಲ್ಯೂ ಸಿಗುತ್ತೆ. ಪಾಸಿಂಗ್ ಥ್ರೂ ದ ಪಾಯಿಂಟ್ 1,1 whose differential equation is x into dy equal to 2x square plus 1 into dx. 2x square plus 1 into dx, where x not equal to 0. ಫೈಂಡ್ ದ ಈಕ್ವೇಶನ್ ಆಫ್ ದ ಕರ್ವ್ ಅಂದ್ರೆ ಅದು ಜನರಲ್ ಸೊಲ್ಯೂಷನ್. ಎಕ್ಸ್ ಮತ್ತೆ ವೈ ಗೆ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದಾಗ ವಿ ಹ್ಯಾವ್ ಟು ಪುಟ್ ಎಕ್ಸ್ ಈಕ್ವಲ್ ಟು 1 ಅಂಡ್ ವೈ ಈಕ್ವಲ್ ಟು 1, ವಿ ಗೆಟ್ ಸಿ. ದೆನ್ ದಟ್ ಸೊಲ್ಯೂಷನ್ ಬಿಕಮ್ಸ್ ದಿ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸೊ ಯಾವುದೋ ಒಂದು ಕರ್ವಿನ ಈಕ್ವೇಶನ್ ನಮಗೆ ಸಿಗುತ್ತಲ್ಲಿ. ಸೊ ಸೊಲ್ಯೂಷನ್ ಎಕ್ಸ್ ಇಂಟು ಡಿ ವೈ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. ನೋಡಿ ಈಗ ಆ ಕಡೆ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು.
ಡಿ ವೈ ಜೊತೆ ವೈ ಫಂಕ್ಷನ್ ಮಾತ್ರ ಇರಬೇಕು, ಎಕ್ಸ್ ಇರಬಾರ್ದು. ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲೆಲ್ಲೂ ನಮಗೆ ವೈ ಫಂಕ್ಷನ್ ಇಲ್ಲ, ಹಾಗಾಗಿ ನಾವು ದಿಸ್ ಬಿಕಮ್ಸ್, ಡಿವೈಡ್ ಮಾಡ್ಕೊಳ್ಳಿ. ಸೊ 2x ಆಗುತ್ತೆ ಪ್ಲಸ್ 1/x ಆಗುತ್ತೆ ಇಂಟು dx. So we have to divide both side by x since x not equal to 0. ಇವಾಗ ಇಂಟಿಗ್ರೇಷನ್ ಸಿಂಬಲ್ ಹಾಕೊಳ್ಳಿ, ಎರಡೂ ಕಡೆಗೂ ಇಂಟಿಗ್ರೇಷನ್ ಮಾಡಿ. ಅವಾಗ ಇಂಟಿಗ್ರಲ್ ಕಾನ್ಸ್ಟೆಂಟ್ ಆ್ಯಡ್ ಮಾಡಿ. ಸಿನಾರು ತಗೋಬಹುದು, ಕೆನಾರು ತಗೋಬಹುದು. ಮ್ಯಾಕ್ಸಿಮಮ್ ನಾವು ಯಾವಾಗಲೂ ಸಿ ಅಂತ ತಗೊಳ್ತಾ ಇರ್ತೀವಿ, ಅದಕ್ಕೆ ಸಿ ಅಂತ ತಗೊಳ್ಳಿ. ಇಂಟಿಗ್ರೇಷನ್ ಆಫ್, ಇಲ್ಲಿ ಏನಿಲ್ಲ ಅಂದರೆ 1 ಅಂತ ತಗೋಬೇಕು. y ಈಕ್ವಲ್ ಟು ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು dy ಅಂದಾಗ ವಿತ್ ರೆಸ್ಪೆಕ್ಟ್ ಟು y ಅಂದರೆ 1 ಆಗುತ್ತೆ. ಅದಕ್ಕೆ 1ನ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು dy ಇಸ್ y ಈಕ್ವಲ್ ಟು, ಇದು ಯಾವ್ದರ ಡೆರಿವೇಟಿವ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್, ಅದಕ್ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಲಾಗ್ ಮಾಡ್ಯುಲಸ್ ಆಫ್ ಎಕ್ಸ್ plus the integral constant c. Now this is the general solution. Now this becomes the general solution of equation 1. Next, to find c, comma, given that curve 2 pass through the point 1, 1, that is put x equal to y equal to 1. ಎರಡೂನು 1 1 ಹಾಕೋಬೇಕು. 1 equal to 1 plus log 1 to any base is 0 implies c equal to 0. Logarithm of the number 1 to the any base ಅದರ ಆನ್ಸರ್ ಯಾವಾಗಲೂ ನಮಗೆ 0 ಆಗುತ್ತೆ. ಸೊ ಇಲ್ಲಿ +1 -1 ಕ್ಯಾನ್ಸಲ್ ಆಗುತ್ತೆ. log 1 ಇದ್ರ ವ್ಯಾಲ್ಯೂ 0, therefore ಟೋಟಲ್ ಆನ್ಸರ್ ಇಸ್ 0. ಇದರ ಆನ್ಸರು ನನಗೆ 0 ಆಗುತ್ತೆ. ಸೊ ಇವಾಗ ಈಕ್ವೇಶನ್ 2 ಹಾಕಿ, therefore ಈಕ್ವೇಶನ್ 2 becomes, ಇದು ಪರ್ಟಿಕ್ಯುಲರ್ ಕರ್ವ್ ಆಗುತ್ತಷ್ಟೇನೆ. ಸೊ y equal to x square plus log ಮಾಡ್ಯುಲಸ್ ಆಫ್ x. ಸೊ ಅದು ನಮಗೆ c 0 ಇದೆ, ಈಸ್ ದಿ particular solution of DE1 is the particular solution of the differential equation, that is 1. That is the answer. ಅದೇ ಥರನೇ ಇನ್ನೊಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಇದೆ. We have to find the equation of the curve passing through the point ಕೊಟ್ಟಿದ್ದಾರೆ, that is -2, 3, whose differential -2, 3 ಅಂದ್ರೆ ಕರ್ವ್ ಅವರೇ ಕೊಟ್ಟಿಲ್ಲ, ನಾವು ಕರ್ವ್ ಬರ್ಕೋಬೇಕು. given that the slope of the tangent to the curve, the slope of the tangent to the curve at any point x comma y is 2x divided by y square, is 2x divided by y square. ಆಲ್ರೆಡಿ ನೀವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಕಲ್ತಿದ್ದೀವಿ ನಾವು. ಸೊ ಇಫ್ y ಈಕ್ವಲ್ ಟು f ಆಫ್ x ಈಸ್ ಎ ಫಂಕ್ಷನ್, ಅದು ಎಕ್ಸ್ಪ್ಲಿಸಿಟ್ ಅಥವಾ ಇಂಪ್ಲಿಸಿಟ್ ಕೂಡ ಕೊಡ್ಬೋದು. dy by dx represents the slope of the tangent
drawn to that curve at the point x comma y. ಅಂದರೆ ಅರ್ಥ ಅಲ್ಲಿಗೆ the slope of the tangent to the curve ಅಂದರೆ dy by dx at any point x comma y ಅಂದರೆ ಜನರಲ್ ಆಗಿದೆ ಇದು ಪಾಯಿಂಟ್, any point x comma y is 2x divided by y square. ಅಂದರೆ we know that, so here the slope of the tangent to the curve at any point is dy by dx, and hence by given data we get the differential equation as dy by dx equal to 2x divided by y square. Solution: we know that the slope of the tangent to the curve at any point x comma y is dy by dx. Hence we have dy by dx, it is equal to 2x divided by y square. ಈಗ ಡಿವೈಡೆಡ್ ಬೈ ಅಲ್ಲಿ ಕೊಟ್ಟಿದ್ದಾರೆ ಅವರು, ಹಾಗಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ವೇರಿಯಬಲ್ಸ್ಗಳು ಸಪರೇಟ್ ಆಗುತ್ತೆ ನೋಡಿ. y ಸ್ಕ್ವೇರ್ ಇಂಟು dy ಈಕ್ವಲ್ ಟು 2x ಇಂಟು dx. ಈಗ ವೇರಿಯಬಲ್ಸ್ಗಳನ್ನು ಸಪರೇಟ್ ಮಾಡಾಗಿದೆ. ನಾವು ಇಂಟಿಗ್ರೇಷನ್ ಮಾಡಿ, ಇಂಟಿಗ್ರೇಷನ್ ಆಫ್ y ಸ್ಕ್ವೇರ್ ಇಂಟು dy ಈಕ್ವಲ್ ಟು ಇಂಟಿಗ್ರಲ್ ಆಫ್ 2x into dx, you add the integral constant. So y to the power n, adara integration y to the power n plus 1 divided by n plus 1 equal to idara x square derivative idu plus c. So y cube divided by 3, iga equation idu equation 1, idu equation 2, which is nothing but the general solution. Andre that is the curve athwa function. So next, to find c, given that curve 2 pass through the point minus 2 comma 3. So minus 2 comma 3 ಮೂಲಕ ಅದು ಪಾಸ್ ಆಗುತ್ತೆ ಅಂದರೆ we have to put x equal to ಎಷ್ಟು ಹಾಕೋಬೇಕು, x equal to minus 2 and y equal to 3 equation 2 ಹಾಕೊಳ್ಳಿ. And hence we have to put hence we have to put x equal to minus 2 and y equal to 3 in equation 2. So put y equal to 3 and x equal to 2, x equal to minus 2. Then we get y cube andre 3 cube divided by 3, it is equal to x square andre 4 plus c, 1 3 cancel agutte, so implies 9 equal to 4 plus c implies c equal to 5. So therefore the particular solution andre that is the equation of the curve. Equation of the curve is given by y cube divided by 3 equal to x square plus 5, or y cube equal to 3x square plus 15, or this can also be written as y equal anta bariyodadre
it becomes y equal to 3x square plus 15 whole power 1 by 3. That is the equation of the curve with for the given data. So that is the equation of the curve. ಸೊ ಇಲ್ಲಿ ಇನ್ನೊಂದು ಬ್ಯಾಂಕ್ ಪ್ರಕಾರ ಅದರ ಪ್ರಕಾರ ಲೆಕ್ಕ ಮಾಡೋದಿದೆ. ಸೊ ಇವನ್ ವಿ ಕ್ಯಾನ್ ಸಾಲ್ವ್ ದಟ್ ಎಕ್ಸಾಂಪಲ್ ಆಲ್ಸೋ. ಸೊ ಅದು ಕೂಡ ವರ್ಕ್ಡ್ ಎಕ್ಸಾಂಪಲ್ ಅಲ್ಲಿ ಇದೆ. ಸೊ ವರ್ಕ್ಡ್ ಎಕ್ಸಾಂಪಲ್ಸ್ ಅನ್ನ ಮಾಡ್ಕೊಂಡ್ಮೇಲೆ ವಿ ಕ್ಯಾನ್ ಸಾಲ್ವ್ ದ ಅದರ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಎಕ್ಸಾಂಪಲ್. ಇಲ್ಲ ಅಂದ್ರೆ ಅದನ್ನ ಎಲ್ಲ ಪ್ರಾಬ್ಲಮ್ಸ್ ಆ ಥರ ಬರೋದನ್ನ ಒಟ್ಟಿಗೆ ಒಂದು ಗ್ರೂಪಲ್ಲಿ ಮಾಡೋಣಂತೆ. ಸೊ ನಾವು ಲೆಟ್ ಅಸ್ ಸಾಲ್ವ್ ದ ಇನ್ನೊಂದು ಇಲ್ಲ. ಸೊ ನಾವು ಲೆಟ್ ಅಸ್ ಸಾಲ್ವ್ ದ ದಟ್ ಈಸ್ ಎಕ್ಸೈಸ್ ಪ್ರಾಬ್ಲಮ್, ಎಕ್ಸೈಸ್ 9.4. ಆ ಲಾಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಅದ್ರ ಜೊತೆಗೆ ಅದೇ ಥರನೇ ಎಕ್ಸೈಸ್ ಅಲ್ಲಿ ಇದೆ, ಅವನ್ನ ಒಟ್ಟಿಗೆ ಮಾಡೋಣ. ಎಕ್ಸೈಸ್ 9.4, find the general solution of the following. Find the general solution of the following. Of the following DE. Next, first example. First example here is dy by dx equal to 1 minus cos x divided by 1 plus cos x. ಇಲ್ಲಿ ಬಲಗಡೆ ಭಾಗನ ಅಬ್ಸರ್ವ್ ಮಾಡಿ, ಬೋತ್ ನ್ಯೂಮರೇಟರ್ ಮತ್ತೆ ಡಿನೋಮಿನೇಟರ್ ನಮಗೆ ಎಕ್ಸ್ ಅನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ಇದು ಎಕ್ಸ್ ಜೊತೆಗೆ ಇರುತ್ತಿದೆ. ಸೊ ಸೊಲ್ಯೂಷನ್. So dy by dx equal to 1 minus cos x divided by 1 plus cos x. 1 minus cos x by 1 plus cos x, dx ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 sin square, ಇಲ್ಲಿ x ಇದ್ರೆ x by 2 divided by, ಡೈರೆಕ್ಟ್ ಆಗಿ tan square ಅಂತ ಬರೀಬಹುದಾಗಿತ್ತು. ಸೊ ನಿಮಗೆ ಗೊತ್ತಾಗ್ಲಿ ಅಂತ ಹಾಫ್ ಆಂಗಲ್ ಫಾರ್ಮುಲಾನ ಯೂಸ್ ಮಾಡಿಕೊಂಡ್ರೆ ಸೊ ವಿ ಗೆಟ್ ದಿಸ್ ರಿಸಲ್ಟ್. ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 into dy equal to integration of tan square of x by 2 into dx plus c. So you know to integrate the tan square x function. ಯಾವಾಗಲೂ ಟ್ಯಾನ್ ಸ್ಕ್ವೇರ್ ಎಕ್ಸ್ ಮತ್ತೆ ಕಾಟ್ ಸ್ಕ್ವೇರ್ ಎಕ್ಸ್ ಬಂದಾಗ ಆ ಎರಡು ಫಂಕ್ಷನ್ಗಳಿಗೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಮತ್ತೆ ಕಾಟ್ ಸ್ಕ್ವೇರ್ ಎಕ್ಸ್ ಬಂದರೆ ಅವೆರಡಕ್ಕೆ ನಾವು ಐಡೆಂಟಿಟಿನ ಹಾಕ್ಕೊಂಡ ನಂತರ ಇಂಟಿಗ್ರೇಷನ್ ಮಾಡಬೇಕು ಇವೆರಡಕ್ಕೆ. ಸೊ ಐಡೆಂಟಿಟಿ. ಅದೇ ಸೈನ್ ಸ್ಕ್ವೇರ್ ಎಕ್ಸ್ ಮತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ಬಂದಾಗ ಐಡೆಂಟಿಟಿ ಹಾಕಬಾರ್ದಲ್ಲಿ ಮಲ್ಟಿಪಲ್ 2a ಫಾರ್ಮುಲಾನ ಹಾಕೋಬೇಕು. ಸೈನ್ ಸ್ಕ್ವೇರ್ ಎಕ್ಸ್ ಮತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ಗೆ ಮಲ್ಟಿಪಲ್ ಆಂಗಲ್ ಫಾರ್ಮುಲಾ ಹಾಕೋಬೇಕು. ಟ್ಯಾನ್ ಸ್ಕ್ವೇರ್ ಎಕ್ಸ್ ಮತ್ತೆ ಕಾಟ್ ಸ್ಕ್ವೇರ್ ಎಕ್ಸ್ ಅನ್ನ ಇಂಟಿಗ್ರೇಷನ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಅದಕ್ಕೆ ಐಡೆಂಟಿಟಿನ ಹಾಕೊಂಡು ನಂತರ ಇಂಟಿಗ್ರೇಷನ್ ಮಾಡಬೇಕು. ದಟ್ ಈಸ್ ಇಂಟಿಗ್ರಲ್ ಆಫ್ 1 into dy equal to ಇಂಟಿಗ್ರೇಷನ್ ಆಫ್, ಇದಕ್ಕೆ ಯಾವಾಗಲೂ secant ಸ್ಕ್ವೇರ್ ಮುಂಚೆ ಬರುತ್ತೆ, secant ಸ್ಕ್ವೇರ್ ಎಕ್ಸ್ ಬೈ 2, ಸೊ minus 1 into dx plus c. That is y equal to ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ ಎಕ್ಸ್ ಇದ್ರೆ ಅದು tan x ಆಗುತ್ತೆ. tan x by 2 ನೋಡಿ, secant ಸ್ಕ್ವೇರ್ a x, a ವ್ಯಾಲ್ಯೂ 1 by 2 divided by a
plus minus integration of 1 ಅಂದರೆ dx plus c 2 ನ್ಯೂಮರೇಟರ್ಗೆ ಹೋಗುತ್ತೆ y equal to 2 into tan of x by 2 minus x plus c ಅಥವಾ ಅದನ್ನ y plus x ಅಂತಾನು ತಗೋಬಹುದು ಇಲ್ಲ ಅಂದ್ರೆ ಹಾಗೇನು ಕೂಡ ಆನ್ಸರ್ ಅನ್ನ ಇಡಬಹುದು is the general solution of DE1 of the differential equation that is 1 given differential equation. Next, second example. Tan x derivative is secant square x ಆಗುತ್ತೆ integration of secant square x is ಅವಾಗ tan x ಆಗುತ್ತೆ ಈ derivative of tan ax is a into secant square ax therefore integration of secant square ax is tan ax a cross multiply divided by a ಆಗುತ್ತೆ ಇಲ್ಲಿ a value 1/2 ಇದೆ ಹಾಗಾಗಿ ಅದನ್ನು ತಗೋಬೇಕು so now ಎರಡನೇದು dy by dx equal to ಸೊ ಇದನ್ನು ಗೊತ್ತಾಗ್ಲಿಲ್ಲ ಅಂದ್ರೆ ಫಾರ್ಮುಲಾನ ನೀವು ಬರ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ಬರ್ಕೊಳ್ಳಿ ಯು ರೈಟ್ ಡೌನ್ ದ ಫಾರ್ಮುಲಾ ಹಿಂದಿಂದಕ್ಕೆ ಡೆರಿವೇಟಿವ್ ಆಫ್ tan ax it is equal to a into secant square ax therefore integral of secant square ax into dx it is equal to a ಇಲ್ಲಿ ಬರುತ್ತೆ so tan ax whole divided by a plus c ಅದರಲ್ಲಿ a value 1/2 ಆಗುತ್ತೆ so now the second example dy by dx equal to root 4 minus y square root of 4 minus y square so where minus 2 less than y less than 2 that is the given DE solution. Let dy by dx equal to root of 4 minus y square. So ಇಲ್ಲಿ ಫಂಕ್ಷನ್ y ಅಲ್ಲಿರೋದ್ರಿಂದ ಅದನ್ನ ಎಡಗಡೆಗೆ ತನ್ನಿ 1 by root of 4 minus y square into dy equal to dx ಅನ್ನ ಯಾವಾಗಲೂ ಬಲಗಡೆಗೆ ತಗೊಂಡು ಹೋಗ್ಬೇಕದು now you integrate both side 4 ಅನ್ನ 2 ಸ್ಕ್ವೇರ್ ಅಂತ ಬರ್ಕೊಳ್ಳಿ into dy equal to 1 into dx plus integral constant ಅಬ್ಸರ್ವ್ ಮಾಡಿ ಇದು ಯಾವುದರ ಡೆರಿವೇಟಿವ್ ಅಂತ ಅಬ್ಸರ್ವ್ ಮಾಡಿ integration of 1 divided by root of a square minus x square so a value 2 ಇದೆ it is nothing but sin inverse of x by a ಅದರ ಬದಲು sin inverse of y by 2 equal to x plus c or this can also be written as y divided by 2 equal to sin of x plus c or y equal to 2 into sin of x plus c ಒಂದು ನಾವು ಡಿ ಫಾರ್ಮ್ ಮಾಡಬೇಕಾದ್ರೆ ಒಂದು ಬರೆದಿದ್ವಿ ನೋಡಿ y equal to a into sin of x plus b ಅಂತ ಆ ಥರ ಫಾರ್ಮಲ್ಲಿ ಇದೆ is the general solution of DE1 that is the general solution. Next, third question. dy by dx equal to plus y equal to 1 where y not equal to 0 y not equal to 1
y ನಾಟ್ ಈಕ್ವಲ್ ಟು 1 ಅಂದರೆ ಅರ್ಥ 1 ಮೈನಸ್ ವೈ ನಾಟ್ ಈಕ್ವಲ್ ಟು 0 ಅಥವಾ y ಮೈನಸ್ 1 ನಾಟ್ ಈಕ್ವಲ್ ಟು 0 ಅಂದರೆ ಅದು ಡಿವೈಡೆಡ್ ಬೈ ಅಲ್ಲಿ ಬರುತ್ತೆ ಅಂತ ಅರ್ಥ. ಇಲ್ಲೂ ನಾವು ಅದೇ ಥರನೇ ಮಾಡ್ಕೋಬೇಕು. ಸೊಲ್ಯೂಷನ್ ಈಕ್ವಲ್ ಟು 1 ಮೈನಸ್ ವೈ ಅಂತ ಬರ್ಕೊಳ್ಳಿ. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 by 1 minus y into dy equal to dx. ಎರಡು ಕಡೆ ಇಂಟಿಗ್ರೇಷನ್ ಮಾಡಿ ಇಂಟಿಗ್ರಲ್ ಆಫ್ 1 divided by 1 minus y into dy. So it is equal to integral of 1 into dx plus c. ಇಲ್ಲಿ ನಾವು ಯಾವ ಫಾರ್ಮ್ ಆದರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು ನೋಡಿ. ಸೊ ಇಲ್ಲಿ ಆ ಫಾರ್ಮುಲಾ ಏನು ನಾವು ಸ್ಟಾರ್ಟಿಂಗಲ್ಲಿ ಬರೆದಿದ್ವಲ್ಲ ಲೀನಿಯರ್, ಆ ಲೀನಿಯರ್ ಫಾರ್ಮಿಗೆ ನಾವೇನು ಬರೆದಿದ್ವಲ್ಲ ಆ ಫಾರ್ಮುಲಾನ ಹಾಕ್ಕೊಂಡು ಮಾಡ್ಬೋದು. ಇಲ್ಲ ಅಂದರೆ ಇನ್ನೊಂದು ಮೆಥಡಲ್ಲೂ ಕೂಡ ಮಾಡ್ಬೋದು. ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಇಂಟಿಗ್ರೇಷನ್ ಆಫ್ 1 by ax plus b into dx it is equal to log modulus of ax plus b divided by a plus c. So ಆ ಫಾರ್ಮುಲಾನ ಹಾಕಿದಾಗ now this becomes log modulus of 1 minus y divided by a is minus 1 equal to x plus c. So that is log of 1 minus y. ಈಗ ಇದನ್ನ y ಈಕ್ವಲ್ ಅಂತ ಬರೀಬೇಕಾದ್ರೆ ಸೊ ನಾವೇನು ಮಾಡಬೇಕು ಅಂದರೆ ಈಗ ಮೈನಸ್ ಲಾಗ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ 1 by x ಮೈನಸ್ ಲಾಗ್ ಎಕ್ಸ್ ಇಲ್ಲಿದೆ ನೋಡಿ ಮೈನಸ್ ಸೈನ್ ಇದೆ. ದೆನ್ ಯು ಟೇಕ್ ಇಟ್ ಆಸ್ ಲಾಗ್ ಮಾಡ್ಯುಲಸ್ ಆಫ್ 1 divided by 1 minus y equal to x plus c equal to x plus c. or ಈಗ to the base e ಇದು definition of logarithm ಪ್ರಕಾರ that is equal to e to the power x plus c that is 1 divided by 1 minus y equal to e to the power x into e to the power c. ಸೊ ಇಲ್ಲೇ ನಾವು ರೆಸಿಪ್ರೋಕಲ್ ತೆಕ್ಕೊಂಡು ಆನ್ಸರನ್ನು ಬರೀಬೋದು. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ವಿ ಗೆಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ದೆನ್ ಇಟ್ ಬಿಕಮ್ಸ್ 1 minus y it is equal to 1 divided by e to the power x into e to the power c. So now it becomes 1 plus y equal to 1 plus ಈ ಕಡೆ ತಗೊಂಡು ಹೋಗೋಣ 1 minus 1 by e to the power x into e to the power c equal to y. Now you write this as 1 plus ಬರೆದು e to the power minus x ಈ ಮೈನಸ್ ಇದ್ರ ಜೊತೆಗೆ ತಗೊಳ್ಳಿ. ಸೊ ಇಂಟು ಮೈನಸ್ e to the power minus c equal to y. ಇದು ಇಂಡೆಕ್ಸಿಗೆ ತಗೊಂಡ್ರೆ ಮೇಲಕ್ಕೆ ಬರ್ಕೊಂಡ್ರೆ e to the power minus c ಇಲ್ಲಿ ಪ್ಲಸ್ ಮಾಡಿದ್ದೀನಿ. ಈ ಮೈನಸ್ಸನ್ನು ಇದ್ರ ಜೊತೆಗೆ ತಗೊಳ್ಳಿ. ಇದನ್ನ ಒಂದು ಕಾನ್ಸ್ಟೆಂಟ್ ಅಂತ ತಗೊಳ್ಳಿ. therefore y equal to 1 plus if you take this constant as k a ಏನಾದರೂ ತಗೊಳ್ಳಿ into e to the power minus x where a equal to it is nothing but a constant 1 plus a into e to the power minus x. ಯಾವಾಗಲೂ y equal ಅನ್ನೋ ಫಾರ್ಮಿಗೆ ಬರೆದ್ರೆ ಫಂಕ್ಷನ್ ಆಗುತ್ತೆ. y equal to f of x it becomes a function. is the general solution of the DE1 ಕೊಟ್ಟಿರುವಂಥ ಡಿಫರೆನ್ಷಿಯಲ್ ಈಕ್ವೇಷನ್ನಿನ solution. that is the general solution. So we shall solve another problem now, that is fourth problem.
secant square x into tan y into dx plus secant square y into tan x into dy equal to 0 ನೋಡಿ. ಸೊ ನಮಗೆ ಡೈರೆಕ್ಟ್ ಆಗಿ ಇದನ್ನ ಸಪರೇಟ್ ಮಾಡಕ್ ಗೊತ್ತಿಲ್ಲ ಅಂದ್ರೆ dy ಟರ್ಮ್ ಇಲ್ಲೇ ಇಟ್ಕೊಳ್ಳಿ, dx ಆ ಕಡೆಗೆ ತಗೊಂಡೋಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸಪರೇಟ್ ಆಗುತ್ತೆ. ದಟ್ ಈಸ್ ದ ಮೆಥಡ್. ಡೈರೆಕ್ಟ್ ಆಗಿ ಇಲ್ಲೇನೆ ನನಗೆ ಸಪರೇಟ್ ಮಾಡಕ್ ಬರಲ್ಲ ಅಂದ್ರೆ ಅವಾಗ ಏನ್ ಮಾಡಬೇಕು, ಕೊಟ್ಟಿರುವಂತಹ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ dy ಟರ್ಮ್ ಅನ್ನ ಎಡಗಡೆಗೆ ಇಟ್ಕೊಳ್ಳಿ. ಸೊ secant square y into tan x into dy equal to minus secant square x into tan y into dx. ನೋಡಿ dx ಒಂದ್ ಕಡೆಗಾಗುತ್ತೆ, dy ಒಂದ್ ಕಡೆ. ಯಾವಾಗಲೂ ಎಡಗಡೆಗೆ dy ತಗೊಳ್ಳಿ, ಆನ್ಸರ್ ಕರೆಕ್ಟ್ ಫಾರ್ಮಿಗೆ ಬಂದಿರುತ್ತಲ್ಲಿ. dy ಜೊತೆ ನಮಗೆ x ಫಂಕ್ಷನ್ ಬರಬಾರ್ದು, ಅದಕ್ಕೆ tan x ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಲ್ಲಿ tan y ಬರಬಾರ್ದು, ಅದಕ್ಕೆ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಡಿವೈಡೆಡ್ ಬೈ tan y ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಇಂಟು dy ಈಕ್ವಲ್ ಟು ಮೈನಸ್ ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ x, ಇದು tan x ಈ ಕಡೆಗೆ ಬರುತ್ತೆ, tan x ಇಂಟು dx. ಸೊ ಪ್ಲಸ್ ಇಂಟಿಗ್ರಲ್ ಕಾನ್ಸ್ಟೆಂಟ್ c. ಒಂದ್ಸಲ ಅಬ್ಸರ್ವ್ ಮಾಡಿ ಗೊತ್ತಾಗ್ತಿರುತ್ತೆ, tan ಮತ್ತೆ secant ಸ್ಕ್ವೇರ್ ಇದ್ರೆ ಡೆರಿವೇಟಿವ್ ಆಫ್ tan x is secant ಸ್ಕ್ವೇರ್ x. ಹಾಗಾಗಿ ಇದು ಫಂಕ್ಷನ್ ಆಗುತ್ತೆ, ಮೇಲ್ಗಡೆ ಅದರ ಡೆರಿವೇಟಿವ್ ಪಾರ್ಟ್ ಆಗುತ್ತೆ. ಅಂದ್ರೆ ವಿ ನೋ ದ ಫಾರ್ಮುಲಾ ಇಂಟಿಗ್ರಲ್ ಆಫ್ f dash x divided by f of x into dx. It is equal to log modulus of f of x plus c. So using that this formula we get log modulus of tan y equal to minus log modulus of tan x. So plus c. ಇದು ಎಡಗಡೆಗೆ ತನ್ನಿ. ಸೊ ಆವಾಗ log modulus of tan x plus log modulus of tan y, it is equal to, ನಾವು ಯಾವಾಗಲೂ ಎರಡನ್ನೂ ಲಾಗ್ ಅಲ್ಲೇ ಬಂದಿರೋದ್ರಿಂದ ಆನ್ಸರ್ ಅನ್ನ, ಸೊ ನಾವು ಯು ಟೇಕ್ ದಿಸ್ ಆಸ್ log c ಅಂತ ತಗೊಳ್ಳಿ. ವೇರ್ in place of c1 we have taken log c. ಲಾಸ್ಟಿಗಾರು ತಗೋಬಹುದು, ನಮಗೆ ಗೊತ್ತಾದ್ರೆ ಮುಂಚೆನೆ ತಗೋಬಹುದು. What is log m plus log n? Log of m into n, that is log modulus of m into n. Tan x into tan y, it is equal to log c. Therefore tan x into tan y, it is equal to c is the general solution of given given differential equation. So that is the solution of the given differential equation. Tan x into tan y equal to c. ನಾವೆರಡು ಲಾಗ್ ಬಂದಾಗ ಇಲ್ಲಿ ಇಂಟಿಗ್ರೇಷನ್ ಆನ್ಸರ್ ಎರಡು ಲಾಗ್ ಬಂದ್ರೆ ನಾವು ಇಂಟಿಗ್ರಲ್ ಕಾನ್ಸ್ಟೆಂಟ್ ಯಾವ ತರನಾರು ಬರ್ಕೋಬಹುದು, ಅದಕ್ಕೆ ಅದನ್ನು ಲಾಗ್ ಅಲ್ಲೇ ತಗೊಂಡ್ರೆ ಸಿಂಪ್ಲಿಫೈ ಮಾಡಕ್ ಬರುತ್ತೆ. ಅದಕ್ಕೆ ನಾವು ಅದನ್ನ ಇಂಟಿಗ್ರಲ್ ಕಾನ್ಸ್ಟೆಂಟ್ ಅನ್ನ ಲಾಗ್ ಅಲ್ಲಿ ತಗೊಂಡು ಬರ್ಕೊಂಡ್ರೆ ಸಿಂಪ್ಲಿಫೈ ಮಾಡಕ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಕಂಟಿನ್ಯೂ ದ ಪ್ರಾಬ್ಲಮ್ಸ್ ಸೊ ಆಫ್ ದ ವೇರಿಯಬಲ್ ಸಪರೇಬಲ್ ಮೆಥಡ್ to solve the differential equation. So thank you students.